ಇನ್ನು ವಿದೇಶಕ್ಕೆ ಪರಾರಿಯಾಗಿರುವಂತಹ ಪ್ರಜ್ವಲ್ಗಾಗಿ ಎಸ್ಐಟಿ ಅಧಿಕಾರಿಗಳು ನಾನಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತಿಗೆ 24 ದಿನ ಆಯಿತು. 24 ದಿನದಲ್ಲಿ ಬೇರೆ ಬೇರೆ ತರಹದ ಬೆಳವಣಿಗೆಗಳಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರು, ಏನು ಅನುಕೂಲ ಆಗಿಲ್ಲ. ಇದೀಗ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಲಾಗಿದೆ. ಈ ಮುಖೇನವಾಗಿ ಪ್ರಜ್ವಲ್ ಭಾರತಕ್ಕೆ ಬಂದಿಳಿತಾ ಇದ್ದ ಹಾಗೆ ಅರೆಸ್ಟ್ ಮಾಡುವಂತ ನಿಟ್ಟಿನ ವ್ಯವಸ್ಥೆ ಕೂಡ ಆಗಿದೆ. ಆದರೆ ಈಗ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ರು ಕೂಡ ಪ್ರಜ್ವಲ್ನನ್ನ ಬಂಧಿಸೋಕೆ ಇರುವಂತಹ ಸವಾಲುಗಳು ಏನೇನು, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಿಪೋರ್ಟ್ ನೋಡ್ಕೊಳ್ಳೋಣ. ಪೆನ್ ಡ್ರೈವ್ ಅನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜ. ನಾನು ಎಲ್ಲೋ ತಪ್ಪು ಮಾಡಿದ್ನೋ, ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೋಗಕ್ಕೆ ದೊಡ್ಡ ಮಹಾಪರಾಧ ಮಾಡಿಬಿಟ್ಟೇನೋ ಅಂತ ನನಗೆ ಬೇಜಾರ. ದೇವರಾಜೇಗೌಡ ಹೇಳಿರುವಂತದ್ದು ನನಗನ್ಸುತ್ತೆ 100ಕ್ಕೆ 100 ಸತ್ಯ. ದೇಶದಿಂದ ದೇಶಕ್ಕೆ ಸುತ್ತಾಟ, ಕಣ್ಣ ಮುಚ್ಚಾಲೆ ಆಟ, ಯಾವುದಕ್ಕೂ ಏನ್ ಮಾಡ್ತಿಲ್ಲ. ವಿದೇಶಕ್ಕೆ ಪರಾರಿಯಾಗಿ 24 ದಿನಗಳು ಕಳೆದ್ರು ಸಂಸದ ಪ್ರಜ್ವಲ್ ರೇವಣ್ಣ ಇನ್ನೂ ಪತ್ತೆ ಆಗಿಲ್ಲ. ಪ್ರಜ್ವಲ್ ಸೆರೆಗೆ ಎಸ್ಐಟಿ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಭಾರತಕ್ಕೆ ವಾಪಸ್ ಮರಳದೆ ಕಣ್ಣ ಮುಚ್ಚಾಲೆ ಹಾಕ್ತಿದ್ದಾರೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು ಪ್ರಜ್ವಲ್ ಡೋಂಟ್ ಕೇರ್ ಅಂತಿದ್ದಾರೆ. ಮತ್ತೊಂದೆಡೆ ಏನಾದ್ರೂ ಮಾಡಿ ಪ್ರಜ್ವಲ್ ಅರೆಸ್ಟ್ ಮಾಡೋಕೆ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಚಾಲಾಡ್ತಿದ್ದಾರೆ. ಇದೀಗ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ಗೆ ಅರೆಸ್ಟ್ ವಾರೆಂಟ್. ಬ್ಲೂ ಕಾರ್ನರ್ ನೋಟಿಸ್ಗೆ ಬಗ್ಗದ ಪ್ರಜ್ವಲ್ ಸೆರೆಗೆ ಹರಸಾಹಸ. ದೇಶದಿಂದ ದೇಶಕ್ಕೆ ಹಾರ್ತಿರೋ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಪ್ರಜ್ವಲ್ ಬಂಧನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ ಎಸ್ಐಟಿ ತಂಡ ಅರೆಸ್ಟ್ ವಾರೆಂಟ್ಗಾಗಿ ಮನವಿ ಮಾಡಿತ್ತು. ಎಸ್ಐಟಿ ಮನವಿ ಪುರಸ್ಕರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ಬೇಟೆಗಾಗಿ ಅರೆಸ್ಟ್ ವಾರೆಂಟ್ ಹೊರಡಿಸಿ ಆದೇಶ ಹೊರಡಿಸಿದೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಚೆಳ್ಳೆಹಣ್ಣು ತಿನ್ನಿಸಿದ ಪ್ರಜ್ವಲ್ ಏರ್ಪೋರ್ಟ್ಗೆ ಹೋದ್ರೆ ಲಾಕ್ ಆಗ್ತೀನಿ ಅಂತ ಜರ್ಮನಿಯಿಂದ ಲಂಡನ್ಗೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಕಾನೂನು ಮೂಲಕವೇ ಪ್ರಜ್ವಲ್ ಕಟ್ಟಿ ಹಾಕಲು ಮುಂದಾಗಿರೋ ಎಸ್ಐಟಿ ಅರೆಸ್ಟ್ ವಾರೆಂಟ್ ಜೊತೆಗೆ ಪಾಸ್ಪೋರ್ಟ್ ರದ್ದು ಮತ್ತು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಕಾನೂನು ತಜ್ಞರ ಸಲಹೆ ಪಡೆಯುತ್ತಿದ್ದಾರೆ. ಮತ್ತೊಂದ್ ಕಡೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರೋ ಎಸ್ಐಟಿ ದೇವರಾಜೇಗೌಡನನ್ನ ವಶಕ್ಕೆ ಪಡೆದಿದೆ. ಹಾಸನದಿಂದ ಬೆಂಗಳೂರಿಗೆ ದೇವರಾಜೇಗೌಡನನ್ನ ಕರೆತರಲಾಗಿದ್ದು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ದೇವರಾಜೇಗೌಡ ಪಾತ್ರ ಇರೋ ಬಗ್ಗೆ ತನಿಖೆ ನಡೆಸುತ್ತಿದೆ. ಆಡಿಯೋ ಬಾಂಬ್, 100 ಕೋಟಿ ಆಫರ್ ಬಾಂಬ್ ಸಿಡಿಸಿದ ದೇವರಾಜೇಗೌಡ ವಿಚಾರಣೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಶಿವರಾಮೇಗೌಡ ಮೂಲಕ ಸಂಧಾನಕ್ಕೆ ಯತ್ನಿಸಿದ್ರು ಅಂತ ದೇವರಾಜೇಗೌಡ ಈ ಹಿಂದೆ ಆರೋಪಿಸಿದ್ರು. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಮಾಜಿ ಸಂಸದ ಶಿವರಾಮೇಗೌಡ ನನಗೂ ಪೆನ್ ಡ್ರೈವ್ಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಪೆನ್ ಡ್ರೈವ್ ಅನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜೇಗೌಡ. ಅದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕಾಗಲಿ, ನನಗಾಗಲಿ, ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ, ನನಗಾಗಲಿ ಈ ವಿಚಾರ ಯಾವುದೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ. ನಾನು ಎಲ್ಲೋ ತಪ್ಪು ಮಾಡಿದ್ನೋ, ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೋಗೋಕ್ಕೆ ಅವ್ನು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡಿಬಿಟ್ಟೇನೋ ಅಂತ ನನಗೆ ಬೇಜಾರಾಗ್ತದೆ. ನಿಜ 29ನೇ ತಾರೀಕು ಅವನ್ನ ಭೇಟಿ ಮಾಡಿದ್ದೆ ಫೋನ್ನಲ್ಲಿ. ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಅವ್ನು ನನಗೆ ಪರಿಚಯ ಇಲ್ಲ. 26ನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ದೇವರಾಜೇಗೌಡ ಹೇಳೋದ್ರಲ್ಲಿ ಸತ್ಯವಿದೆ, ಗೃಹ ಇಲಾಖೆ ಹೈಜಾಕ್ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈಗ ದೇವರಾಜೇಗೌಡ ಹೇಳಿರುವಂಥದ್ದು ನನಗನ್ಸುತ್ತೆ 100ಕ್ಕೆ 100 ಸತ್ಯ. ಇದನ್ನ CBI ತನಿಖೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ಅವರು CBI ಕೊಟ್ಟರೆ ಎಷ್ಟು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ, CBI ಕೊಟ್ಟರೆ ಸತ್ಯ ಹೊರಬರಲ್ಲ ಎಲ್ಲ ಹೇಳಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇವೆಲ್ಲನೂ ಕೂಡ ಅವರಿಗೆ ಭಯ. ಎಲ್ಲಿ CBIಗೆ ಹೋದರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ, ಸರ್ಕಾರದಲ್ಲಿರೋರೆಲ್ಲ ಜೈಲ್ ಕಂಬಿ ಎಣಿಸ್ಬೇಕಾಗ್ತೈತೆ. ಆ ಭಯಕ್ಕೆ ಅವರು CBIಗೆ ಕೊಡ್ತಾ ಇಲ್ಲ ಅಷ್ಟೇ. ಅದರಿಂದ
ಎಂಟೈರ್ ಇವಾಗ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರೋವಂಥದ್ದು ಗೃಹ ಸಚಿವರಲ್ಲ, ಎಂಟೈರ್ ಇಲಾಖೆಯನ್ನು ಬೇರೆಯವರು ಹೈಜಾಕ್ ಮಾಡಿ ನಡೆಸ್ತಾ ಇದ್ದಾರೆ. ಅದರಿಂದ ಈ ಒಂದು SIT ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಕರ್ನಾಟಕದ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕೇಳಿದ್ರೂ ಅವ್ರಿಗೆ ನಂಬಿಕೆ ಇಲ್ಲ. ಜೈಲು ಪಾಲಾದ ದೇವರಾಜೇಗೌಡರ ಹೇಳಿಕೆ ರಾಜ್ಯ ಸರ್ಕಾರ ಮತ್ತು ಎಲ್ಲರ ಶಿವರಾಮೇಗೌಡರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಒಂದು ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿಕೊಳ್ಬೇಕಾದಂತಹ ಸವಾಲು ಕೂಡ ಎಲ್ಲರ ಶಿವರಾಮೇಗೌಡರ ಮೇಲಿದೆ. ಇದೆಲ್ಲದರ ಬೆಳವಣಿಗೆ ನಡುವೆ ದೇವರಾಜೇಗೌಡರ ವಿರುದ್ಧ ಮನ್ನಷ್ಟ ಮೊಕದ್ದಮೆ ಹಾಕೋದಕ್ಕೆ ಇದೀಗ ಎಲ್ಲರ ಶಿವರಾಮೇಗೌಡರು ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೂಡ ಒಂದು ಸಮರನ ಮುಂದುವರಿಸ್ತಾ ಬಂದಿದ್ದು ಈ ಒಂದು ಪ್ರಕರಣವನ್ನ CBIಗೆ ವಹಿಸಲೇಬೇಕು ಅಂತ ಬಿಗಿಪಟ್ಟನ್ನ ಮುಂದುವರಿಸಿದೆ. ಮತ್ತೊಂದೆಡೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂಕಷ್ಟದಲ್ಲಿರೋ HD ರೇವಣ್ಣಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ನಾಳೆಗೆ ಕೋರ್ಟ್ ಆದೇಶ ಕಾಯ್ದಿರಿಸಿದ್ದು ರೇವಣ್ಣ ಭವಿಷ್ಯ ಏನು ಅನ್ನೋದು ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಒಂದ್ ಕಡೆ SIT ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿದೆ, ಮತ್ತೊಂದ್ ಕಡೆ ಪೆನ್ಡ್ರೈವ್ ಹಂಚಿಕೆ ಆರೋಪ ಎದುರಿಸುತ್ತಿರೋರಿಗೂ ಡ್ರಿಲ್ ಮಾಡ್ತಿದೆ. ಈ ಮಧ್ಯೆ ದೇವರಾಜೇಗೌಡ ಪದೇ ಪದೇ ಸಿಡಿಸ್ತಿರೋ ಬಾಂಬ್ ರಾಜಕೀಯದಲ್ಲಿ ಪೆನ್ಡ್ರೈವ್ ಫೈಟ್ಗೆ ವೇದಿಕೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್ TV9.